ಶಾಸ್ತ್ರಿಗಳ ಇನ್ನೂ ಬರಲಿಲ್ಲಲ್ರಿ ಇವರು. ಓಂ ಕ್ಲೀಂ 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 ಓಂ ನಂ ನಮ ಶಿವ ಕ್ಲೀಂ 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 ಶಂಡಂ ದಿಶೇಶ್ವರಂ ನೈನೇಶ್ವರಂ. ನೀವು ಹೋಮ ನಿಲ್ಲಿಸ್ಬೇಡ್ರಿ, ನೀವು ಮುಂದೆ ಬರ್ಸ್ರಿ, ಅವ್ರು ಬರ್ತಾರ. ಹಂಗೆ ಆಗ್ಲಿ. ಬಾ ಬಾ ಸೌಮ್ಯ. ನೋಡಮ್ಮ, ಹೋಮ ಮಾಡ್ಬೇಕಾದ್ರೆ ಯಾರೂ ಅಳಬಾರ್ದು, ಕಣ್ಣೀರು ಒರೆಸ್ಕೊಳಮ್ಮ. ಈ ಕಡೆ ಬಂದು ಕೂತ್ಕೊಬರ್ರಿ. ಹೋಮ ಮುಗಿಯೋವರೆಗೂ ನಿಮ್ಮ ಹತ್ರ ನಾವು ಯಾರೂ ಮಾತಾಡಲ್ಲ. ಹೋಮ ಮುಗಿದ್ಮೇಲೆ ಮಾತಾಡ್ತೀವಿ. ಈ ಪೂಜೆ ಆಗಕತ್ತಿರೋದನ್ನ ಇಡೀ ಊರಿಗೆ ಒಳ್ಳೇದಾಗಲಿ ಅಂತ ಹೇಳಿ. ಈಗ ನೀವು ಮಾಡಿರೋ ತಪ್ಪಿಗೆ ಇಡೀ ಊರ ಶಿಕ್ಷೆ ಅನುಭವಿಸಕತ್ತಮ್ಮ. ಸ್ವಲ್ಪ ತಾಳ್ಮೆಯಿಂದ ಕೈ ಮುಕ್ಕೊಂಡು ಕೂತ್ಕೊಳ್ರಿ, ಸಂಕಲ್ಪ ಮಾಡ್ಕೊಳ್ರಿ ಮನಸ್ಸೊಳಗೆ. ಆ ತಾಯಿನ ನಂಬ್ರಿ. ತಪ್ಪಾತ್ರಿ ಸ್ವಾಮ್ಯಾರ, ಕೂತ್ಕೋತೀನ್ರಿ. ಅದು ಗುರುಗಳ ಏನಾತಂದ್ರಿ, ನಾವು ಈ ಊರಿಗೆ ಬರ್ತಿದ್ದಂಗೆ ಒಂದಿಷ್ಟು ಪ್ರಾಬ್ಲಮ್ ಆದವು ರೀ. ಅದಕ್ಕೆ ನಾವು ನಿಮ್ಮನ್ನ ಹುಡ್ಕೊಂಬಂದೀವ್ರಿ. ಆಮೇಲೆ ಇಡೀ ಊರ ಜನನ ನಿಮ್ಮನ್ನ ಹೋಗಿ ನೋಡ್ರಿ ಅಂತ ಹೇಳಕತ್ತಿದ್ದೀರಿ. ನನಗೆಲ್ಲ ಗೊತ್ತೈತಿ. ತಾಳ್ಮೆಯಿಂದ ಸುಮ್ಮನೆ ನೀನು ಕೂತ್ಕೊಳ್ಳಪ್ಪ. ಆ ತಾಯಿ ಕೂತ್ಕೊಂಡಳಲ್ಲ, ಹಂಗೆ ನೀನು ಕೂತ್ಕೋ. ಸ್ವಾಮಿರ, ಎಲ್ಲ ಹೋಮ ಯಾವುದೇ ನಿರ್ವಿಘ್ನ ಇಲ್ಲಾರ್ದಂಗೆ ಚೊಲತ್ನಾಗಿ ಪೂರ್ಣ ಆಯಿತು. ಇನ್ನು ಎಲ್ಲ ಇಡೀ ಊರಿಗೆ ಪ್ರಸಾದ ಹಂಚಿಬಿಡ್ರಿ. ಇನ್ನು ಯಾವುದೂ ತೊಂದರೆ ಆಗದೆ ಇರಂಗೆ ಇಡೀ ಊರಿಗೆ ಪ್ರಾರ್ಥನೆ ಮಾಡಕ್ಕೆ ಹೇಳ್ಬಿಡ್ರಿ. ಇನ್ನು ಆತು ನೋಡ್ರಿ, ಎಲ್ಲ ಗಣ ಹೋಮ ಆಯ್ತು, ಮೃತ್ಯುಂಜಯ ಹೋಮ ಆಯ್ತು, ಎಲ್ಲನೂ ಮುಗೀತೀಗ. ನೀವಿಬ್ಬರು ಅಲ್ಲಿ ಬರ್ರಿ, ಗುಡಿ ಹೊರಗೆ ನಿಮ್ಮ ಜೊತೆಗೆ ಮಾತಾಡಬೇಕು. ಆತ್ರಿ ಸ್ವಾಮಿಯರ, ಬಂದೀವಿ. ನೋಡ್ರಪ್ಪ, ಈಗ ಒಂದು ಅನಾಹುತ ಅಂತರೂ ನಿಮ್ಮ ಮನೆಯಾಗ ನಡೆದೈತಿ, ಅದು ಇಡೀ ಊರಿಗೆ ಗೊತ್ತೈತಿ. ಆದರೆ ಇಡೀ ಊರೊಳಗೆ ಆಗಿರೋ ಸಮಸ್ಯೆಗೆ ನಿಮ್ಮ ಮನೆಗೆ ಆಗಿರೋ ಸಮಸ್ಯೆನೇ ಕಾರಣನ ಅಥವಾ ಇಲ್ವಾ ಅನ್ನೋದು ನನಗೆ ನಿಮಗೆ ಮಾತ್ರ ಗೊತ್ತು. ಈಗ ನಾನೇನಾರ ಇಡೀ ಊರೊಳಗೆ ಎಲ್ಲ ಹರಿಯದ ಹುಡುಗಿಯರು ಕಾಣೆ ಆಗ್ದಂಗೆ ಆಗದಿರೋ ಕಾರಣ ಈಗ ನಿಮ್ಮ ತಂಗಿಲ್ಲ ತಾಯಿ? ಹೌದ್ರಿ ಸ್ವಾಮ್ಯಾರ, ನನ್ನ ತಂಗಿನ ರೀ. ಹಾಂ, ಅದ ನಿನ್ನ ತಂಗಿ ಅಂತ ನಾನೇನಾರ ಊರೊಳಗೆ ಹೇಳಿದ್ರೆ ಮತ್ತು ನೀವಿಬ್ಬರು ಊರೊಳಗೆ ಮತ್ತೆ ವಾಪಸ್ ಬರೋದು ಕಷ್ಟ ಆಗತ್ತೆ. ಅದ ಕಾರಣಕ್ಕೆ ನಾವು ಊರೊಳಗೆ ಯಾರಿಗೂ ಏನೂ ಇದ್ರ ಬಗ್ಗೆ ಹೇಳಿಲ್ಲ. ನೀವು ನಿಮ್ಮ ತಂಗಿ ತೀರೋದ್ಮೇಲೆ ಅದೇನೇನು ಕಾರ್ಯ ಅದೆಲ್ಲ ಮಾಡಿಬಿಡ್ಬೇಕಿತ್ತು. ಯಾಕೆ ನೀವು ಮಾಡಲಿಲ್ಲ? ಅವ್ರದ್ದೇನೂ ತಪ್ಪಿಲ್ಲ ಸ್ವಾಮ್ಯರ, ನಾನು ಅವನ್ನೆಲ್ಲ ನಂಬಲ್ಲ, ಹಾಗಾಗಿ ಎಲ್ಲನೂ ನೆಗ್ಲೆಕ್ಟ್ ಮಾಡಿದೆ. ಆದರೆ ಅದು ಹಿಂಗೆ ನಮಗೆ ಉಲ್ಟಾ ಹೊಡಿತಿತ್ತಂತ ಗೊತ್ತಾಗಲಿಲ್ಲ. ಆಯ್ತಪ್ಪ, ಆಯಿತು. ಈಗ ಏನೇನು ಮಾಡಬೇಕಿತ್ತ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮುಗಿಸಿವಿ. ಆ ದೇವರ ದಯದಿಂದ ಎಲ್ಲ ಪೂಜೆಗಳು ನಿರ್ವಿಘ್ನವಾಗಿ ಸಾಗಿದ್ವು. ಆ ದೇವರ ಮೇಲೆ ನಂಬಿಕೆ ಇಡ್ರಿ, ನಿಮ್ಮ ತಂಗಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಇನ್ಮೇಲೆ ನಮ್ಮೂರಾಗೂ ಏನು ಪ್ರಾಬ್ಲಮ್ಮು, ಏನು ಸಮಸ್ಯೆ ಇರಲ್ಲ ಅಂತ ಅನ್ಕೋತೀನಿ. ಆಕಿ ನಮ್ಮ ತಂಗಿ ಹೇಳಕತ್ತಿದ್ಲಗು ಸ್ವಾಮ್ಯಾರ, ಅದು ಯಾವುದೋ ಮನ್ಯಾಗ ಎಲ್ಲ ಹುಡುಗಿಯರನ್ನೂ ಇಟ್ಟಾಳ, ಅವ್ರಿಗೆ ಯಾರಿಗೂ ಏನು ಅವ್ರದ್ದು ಇದ್ರ ಮೇಲೆ ಸ್ವಾಧೀನನೇ ಇಲ್ಲ ಅಂತಂದು ಹೇಳಕತ್ತಿದ್ಲು. ಅದು ಏನು ಅಂತ ನಮಗೂ ಅರ್ಥ ಆಗಲಿಲ್ಲ ರೀ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಓಡಿ ಬಂದೀವಿ ನಾವು. ನೀನು ತಲೆ ಕೆಡ್ಸ್ಕೊಬಿಡಮ್ಮ, ಆರಾಮಾಗಿರು. ಅವರೆಲ್ಲ ಕಳೆದೋಗಿರೋರೆಲ್ಲ ವಾಪಸ್ ಸಿಗ್ತಾರೆ. ನಾನೆಲ್ಲ ನಿಮ್ಮ ತಂಗಿ ಆತ್ಮಕ್ಕೆ ದಾರಿ ತೋರ್ಸಕತ್ತೀನಿ. ಸದ್ಗತಿ ಕಡೆಗೆ ನಿಮ್ಮ ತಂಗಿ ಆತ್ಮ ಹೋಗಕತ್ತೈತಿ. ನೀ ತಾಳ್ಮೆಯಿಂದ ಇರು, ಇನ್ಯಾವ ತಪ್ಪು ನೀವು ಮಾಡಬೇಡ್ರಿ. ಅದು ಸ್ವಾಮ್ಯರ, ನಾವಿಬ್ಬರು ಮದುವೆ ಆಗ್ಬೇಕು ಅಂದ್ಕೊಂಡಿದ್ವಿ. ಆಗ್ರಿ, ಆ ದೇವ್ರು ಒಳ್ಳೇದು ಮಾಡಲಿ, ಮದುವೆ ಆಗ್ರಿ. ನಾವಿಬ್ಬರು ಮದುವೆ ಆಗ್ತೀವಿ ಅಥವಾ ನಾವಿಬ್ಬರು ಗಂಡ ಹಿಂತಿ ಹಿಂಗೆ ಹೇಳಿದ ತಕ್ಷಣ ಇದ್ದಕ್ಕಿದ್ದಂಗೆ ಏನಾರು ಒಂದಾಗೋದು. ನಮ್ಮ ಮನೆಗಿದ್ದಾಗ ಕರೆಂಟ್ ಹೋಗೋದು ಬರೋದು ಮಾಡ್ತು. ಇಲ್ಲಿ ಹಳ್ಳಿಗೆ ಬರ್ತಿದ್ದಂಗೆ ಅವ್ರು ಯಾರ್ದೋ ಪಾಪ ಬಣವಿಗೆ ಬೆಂಕಿ ಎತ್ತಿತ್ತು. ಮನ್ಯಾಗೂ ಅಷ್ಟ ವಿಚಿತ್ರವಾಗಿ ಸೌಂಡ್ಗಳು, ಭಾಳ ಗಾಬರಿ ಆಯ್ತು. ಅದಕ್ಕೆ ನಿಮ್ಮ ಹತ್ರಕ್ಕೆ ಆಯಿತು, ನಂಗೆ ಅರ್ಥ ಆಯಿತು ಎಲ್ಲ. ನೀವೀಗೇನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ್ರಿ. ಈಗ ಆಗ್ತಾ ಇರೋ ಎಲ್ಲ ಚಂಡಿಕಾ ಹೋಮ, ರುದ್ರಾಭಿಷೇಕ, ಆಮೇಲೆ ಮೃತ್ಯುಂಜಯ ಹೋಮ, ಗಣ ಹೋಮ, ಎಲ್ಲ ಹೋಮಗಳಲ್ಲೂ ನೀವು ಇಬ್ಬರು ಭಾಗಿಯಾಗ್ರಿ. ನೀವು ಇಲ್ಲಿವರೆಗೂ ಬಂದಿರಿ ಅಂದ್ರೆ ಅದು ಆತ್ಮಕ್ಕೆ ಇಲ್ಲಿವರೆಗೂ ಬರೋ ಧೈರ್ಯ ಇಲ್ಲ ಅಂಥೇಳಿ ಅರ್ಥ ಆಯಿತು. ಈಗ ನೀವು ನಿರ್ವಿಘ್ನವಾಗಿ ಎಲ್ಲ ಪೂಜೆಗಳಿಗೂ ಭಾಗಿಯಾಗ್ರಿ. ಆ ದೇವ್ರಿಗೆ ಒಳ್ಳೇದು ಮಾಡ್ತಾನೆ. ಅದು ನಿಮ್ಮ ತಂಗಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನೀವು ಎಷ್ಟನೇ ದಿನದ ಕಾರ್ಯ ಮಾಡಬೇಕಿತ್ತು, ಯಾವುದೂ ಮಾಡಿಲ್ಲ, ಹಾಗಾಗಿ ಇವೆಲ್ಲ ನಡೆಯಕತ್ತವು. ನಾ ಹೇಳ್ತೀನಿ ಯಾವ ಥರ ಶ್ರಾದ್ದ ಮಾಡ್ಬೇಕಂತ ಹೇಳಿ. ತ್ರಿವೇಣಿ ಸಂಗಮ ಗೊತ್ತಲ್ಲ, ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಮಾಡಬೇಕು. ಅದೆಲ್ಲ ಯಾವಾಗ ಏನು ಅಂತ ಹೇಳ್ತೀನಿ. ನೀವು ಹೊರಡಕ್ಕೆ ರೆಡಿ ಆಗುವಂತ್ರಂತೆ. ಈಗ ಸದ್ಯಕ್ಕೆ ನಡೆಯಕತ್ತಿರೋ ಹೋಮದೊಳಗೆ ನೀವಿಬ್ಬರು ಭಾಗಿಯಾಗ್ರಿ. ಇವತ್ತೊಂದಿನ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನ ಬಿಟ್ಟು ಎಲ್ಲೂ ಹೊರಗೆ ಹೋಗ್ಬೇಡ್ರಿ.
ಇಷ್ಟು ಮಾಡಿರಿ, ನಿಮಗೂ ಎಲ್ಲ ಒಳ್ಳೇದಾಗುತ್ತೆ, ಊರಿಗೂ ಒಳ್ಳೇದಾಗುತ್ತೆ. ಹೋಗ್ಬರ್ರಿ. ಭಾಳ ಉಪಕಾರ ಆತ್ರಿ ಬುದ್ಧಿ. ಹೋಗ್ಬಾ ಅಮ್ಮ, ಹೋಗ್ಬಾ. ಅಬ್ಬಬ್ಬಬ್ಬ, ಯಾವಾಗ ಬಂದ್ಬಿಟ್ರಲ್ಲ ರಮೇಶ ಮತ್ತು ಗೀತಾ. ಆರಾಮದೀನವಾ ಗೀತಾ? ನೀನಪ್ಪ ರಮೇಶ, ಆರಾಮದೀಯಾ? ಹ್ಞೂ ಅಪ್ಪ, ಆರಾಮದೀವಿ ನೋಡು. ಬಾ ಅಪ್ಪ, ಅದ ನಿನ್ನ ತಾರೀಕು ಹಾಕತ್ತಿದ್ವಿ, ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಾರ, ತಿರುಗಿ ನೀನ ಬರಲಿಲ್ಲ. ಮತ್ತಿವತ್ತು ಬಸೂಜಿ ಅಂತೆಲ್ಲ, ಹಾಗಾಗಿ ಮತ್ತು ಅದಕ್ಕೆ ಅಲ್ಲಿ ಎಲ್ಲ ಎತ್ತು ಮೈ ತೊಳೆಯೋದು ಅದು ಇದು ಮಾಡಕತ್ತಿದ್ರ. ಮತ್ತು ನಾವಂತೂ ಎತ್ತು ಪತ್ತಿ ಎಲ್ಲ ಮಾರಿಬಿಟ್ಟಿವಿ. ವರ್ಷ ನಾನು ಎಲ್ಲ ಎತ್ತು ಮೈ ತೊಳೆದು ಎತ್ತಿಗೆಲ್ಲ ಚಂದಾಗ ಅಲಂಕಾರ ಮಾಡಿ ಸಿಂಗಾರ ಮಾಡಿಕೊಂಡು ಮೆರವಣಿಗೆ ಹೋಗಿತ್ತ ರಾತ್ರಿ. ಇದನ್ನ ನೋಡಕ್ಕೆ ಹೋಗಿದ್ದೆ. ಮತ್ತು ನಮ್ಮ ಎತ್ತು ಕೊಟ್ಟಿವಲ್ಲ ದುರ್ಗಪ್ಪಣ್ಣಗ, ಅದಕ್ಕೆ ಹೋಗಿದ್ದೆ. ಹಿಂಗೆ ಮಾಡಪ್ಪ, ಹಿಂಗೆ ಮಾಡು ಅಂದ್ರೆ ನಮ್ಮ ಎತ್ತು ಕಟ್ಸ್ಯಂತ ಅಂತ ಹೇಳಕ್ಕೆ ಹೋಗಿದ್ದೆ ನಾನು. ಹೌದಾ? ಅದ ಅಂದ್ಲಿಕ್ಕೆ ಅಲ್ಲಿ ಹುಳಿಕಟ್ಟಿ ಹತ್ರದಳ ಅಂದ್ಲು ಸಂಗೀತವ. ಹೋಗಿ ನೋಡಿ ಬಂದ್ರೆ ನೀವು ಇದ್ದಿದ್ದಿಲ್ಲ. ಅದಕ್ಕೆ ಕೇಟತ್ತ ನಾವು ನಿಮ್ಮ ಸಂಬಂಧ ಊಟಕ್ಕೆ ಕಾಯಕತ್ತ. ಹೌದನ? ನನಗೆ ಲಕ್ಷಕ್ಕೆ ಬರಲಿಲ್ಲ. ನಾತ್ ನಡ್ರಿ, ಹಚ್ಚ ನಡ್ರಿ. ಏನ್ರ ಮಾಡ್ಬೇಕಿಲ್ಲ, ಶಾವ್ಗಿ ಪಾವ್ಗಿ ಏನ್ರ ಇದ್ರ ಬಸಿಬೇಕಿಲ್ಲ. ಅಪರೂಪಕ್ಕೆ ಬಂದಿದ್ಲು ಗೀತವ್ವ, ರಮೇಶ. ಅಯ್ಯ, ನೀವು ಏನಂದ್ರಿ ಇವತ್ತು? ಮತ್ತು ನನಗೂ ಅದ ಮುಂಜಾಲಿದ್ದ ಕುದಿಯಕತ್ತಿತ್ತು. ಹೆಂಗಪ್ಪ, ಹೆಂಗೆ ಮಾಡೋದು? ವರ್ಷ ಹೋಳ್ಗೆ ಶಿಕರ್ಣಿ ಮಾಡಿ ಬಸವಣ್ಣಗೆ ನೈವೇದ್ಯಕ್ಕೆ ಇಡ್ತಿದ್ವಿ. ಈ ವರ್ಷ ಶಿಕರ್ಣಿನೂ ಇಲ್ಲ, ಹೋಳ್ಗಿನೂ ಇಲ್ಲಲ್ಲ, ಹೇಗಿದೆ ಅಂತ ನಂದು ಕುದ್ದು ಹೊತ್ತು ಜೀವ. ಆ ಟನತ್ಲೆ ಮತ್ತು ಬಂದಲ್ಲಿವ ಇವ್ರು ಬರೋ ಮುಂದಾಗ ಹಿಡ್ಕೊಂಡು ಬಂದುಬಿಟ್ಟಿದ್ರು ಮಾವಿನ ಹಣ್ಣ. ಇನ್ನು ಇಲ್ಲೇ ಹೋಗಿ ಮತ್ತು ಒಂದಿಟ್ಟು ಕಿರಾಣಿನ ತೊಗೊಂಬಂದ್ರೆ ಹಂಗೆ ಸರ ಮೂರು ಮಂದಿ ಸೇರಿ ಮಾಡೇ ಬಿಟ್ವಿ. ಆಗೇ ಬಿಟ್ಟೈತಿ. ಹೋಳ್ಗೆ ಮಾಡೀವಿ, ಶಿಕರ್ಣಿ ಮಾಡೀವಿ, ಕೋಸಂಬರಿ ಮಾಡೀವಿ, ಮಜ್ಜಿಗೆ ಮೆಣಸಿನ್ಕಾಯಿ ಕರ್ದೀವಿ, ಒಂದೆರಡು ಸಂಡ್ಗಿ ಕರ್ದೀವಿ, ಅನ್ನ, ಇದ್ರದ್ದು ಕಟ್ಟಿನ ಸಾರು ಐತಿ, ಮತ್ತೇನು ಬೇಕು, ಮಣ್ಣು ಹಾಕಿದ್ದು ಹೊಸ ಉಪ್ಪಿನಕಾಯಿ ಐತಿ. ಅದಕ್ಕೆಲ್ಲ ಚಂದಾಗಿ ಊಟ ಐತಿ ಶಿಸ್ತು. ನಮಗೆ ನೋಡಿದ್ರೆ ಉಣ್ಣಂಗೆ ಹಾಕತ್ತೈತಿ ಹೋಳಿಗೆ ಶಿಕರ್ಣಿ, ನೀವು ನೋಡಿದ್ರೆ ಬರಕ ತಯಾರಿಲ್ಲ. ಅದಕ್ಕೆ ಕಾಯಕತ್ತಿದ್ವಿ. ನಡ್ರಿ ಮಕ್ಕ ತಕೋರಿ, ಸರ ಊಟ ಮಾಡೋಣಂತ. ಹಂಗಂದ್ರೆ ಭರ್ಜರಿ ಐತಿ ಇವತ್ತು ಊಟ. ಚಲೋ ಆತು ಬಿಡು. ಸ್ವಲ್ಪ ಸಮಯದ ನಂತರ ಆಕೆ ಪುಟ್ಟ ಕುಂಡಳಿಲ್ಲವಾ ಸಂಗೀತ? ಅಯ್ಯ ಮಾವರ, ಇನ್ನು ನಾವು ಶಿಕರ್ಣಿ ಮಾಡಕತ್ತಿದ್ವಿ ರೀ. ಹೋಳ್ಗೆ ಮಾಡಿ ಶಿಕರ್ಣಿ ಮಾಡಕತ್ತಿದ್ನ್ಯಾನ ಕುಣಿದು ಬಂದಿಲ್ರಿ ಬಟ್ಲಾಡ್ಕೊಂಡು. ನಾನು ಮೊದ್ಲು ಉಣ್ತೀನಂತಂದು ಇನ್ನೂ ಎಡಿನೂ ಮಾಡಿದ್ದಿಲ್ರಿ ದೇವ್ರಿಗೆ. ಅವಾಗ ಉಣ್ತೀನಂದ್ಲ. ಮತ್ತು ಅತ್ತಿಯರು ಸಣ್ಣ ಹುಡ್ರು ದೇವ್ರಿದ್ದಂಗವ. ಮೊದ್ಲು ಆಕಿಗೆ ಹಾಕಿಕೊಡು, ಏನಾಯ್ತು ಬೇಕಾರೆ ಒಂದೆರಡು ತಕ್ಕ ಆಕಿ ಹಾಕಿ ಕೊಟ್ಬಿಡು, ಎಡಿಗೆ ಬೇರೆ ತಗಿ ತಾಟಿಗೆ ಬಳಚಿಗೆ ಎಲ್ಲ ಆಕಿ ಹಾಕಿಕೊಡು ಅಂತಂದ್ರೆ ಮತ್ತು ಆಕೆ ಮೊದ್ಲು ಉಂಡಾವ್ರಿ. ಎಲ್ಲರ್ಕಿನ್ನ ಮುಂಚೆ ಕುಂಡು ಮತ್ತು ಆಟಾಡಕ್ಕೆ ಹೋಗ್ಯಾಳ. ಇವರ ಇಲ್ರಿ, ಈಗ ಸಂಜೆ ಮುಂದೆ ಬರ್ತಾರಲ್ಲ, ಅದಕ್ಕೆ ಒಂದಿಟ್ಟು ಹೆಂಗೂ ಇವ್ರಿಗೆ ಏನೇನೋ ಸಾಮಾನು ಬರ್ತಾವಂತ್ರಿ ಸಂಜೆ ಗಡ್ಸೆ ಬಂದು ಅಂದ್ರೆ ಇನ್ನೊಂದಿಟ್ಟು ಹಿಟ್ಟು ಪಟ್ಟು ಐತ್ರಿ. ಸಂಜಿಕಿನ ಹಾಕೈತ್ರಿ, ಹೋಳಿಗೆ ಮಾಡ್ತೀವಿ ರೀ. ಒಂದಿಟ್ಟು ಜಾಸ್ತಿನ ಹಾಕ್ತೀವಿ ರೀ. ಮತ್ತು ಸಂಜೆ ಮುಂದೊಮ್ಮೆ ಬೆಳಿಗ್ಗೆ ಹಾಕಿದ್ವಿ ಅಂದ್ರೆ ಹಿಟ್ಟಿಟ್ಟು ಇನ್ನೊಂದು 2 ದಿನ ಮಾಡ್ಕೊಂಡು ತಿನ್ಬೋದು ಅಲ್ರಿ. ಕರಿಗೇರ್ಬಿಡು. ನಂಗೆ ನಾಲ್ಗೆ ಒಳಗೆ ಮತ್ತೆ ಗುಳ್ಳೆ ಆಗೈತಿ. ಹಾಗಾಗಿ ನಾನು ಮಾತು ತೊದ್ಲ್ತಾವು, ಅಡ್ಜಸ್ಟ್ ಮಾಡ್ಕೊಳ್ರಿ. ಬೆಳಗ್ಗೆನೂ ಏನೇನೋ ತೊದ್ಲಿದ್ದು ಅಂದ್ರೆ ನಿನ್ನೆ ಬೆಳಗ್ಗೆ, ಮತ್ತು ಆಸ್ ಇಟ್ ಈಸ್ ಇವತ್ತು ಹಂಗೆ ಆಗೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಆದ್ರೆ ಏನನ್ನ ಹಿಂಗತ ಮತ್ತ ನಾವು ಕೂಡ್ತೀವಿ ಅಂತ ಅನ್ಕೊಂಡೇ ಇದ್ದಿಲ್ಲ ನಾನಂತ್ರ ಕರೆನ. ಏಟತ್ತು ಟೈಮು ಏಟತ್ತಿ ಬಿಡ್ತಾನವ ಸುರೇಶ್ ಒಬ್ಬವ. ಇನ್ನೇನು ಬರ್ತಾರೆ ರೀ ಮಾವರ, ಪುಣೆ 5 ಆಗೈತಲ್ರಿ, ಅದೇನು ನಡ್ಕೊಂಡ್ ಬಂದ್ಬಿಡ್ತಾರೆ. 4:00 ಬಿಡುತ್ರಿ. ಇವ್ರ ಮನೆಗೆ ಬರತ್ಲಿಗೇನ ಒಂದು 5 ಗಂಟೆ ಆಗತ್ತೆ. ಅಲ್ಲಿ ನಿಂತಂದ್ರಂತೂ ಮತ್ತು 5:05 ಬರ್ತಾರೆ. ಒಂದು ರಸ್ತೆ ಹಿಡಿದು ಮನೆಗೆ ಬಂದ್ರೆ ಮನೆಗೆ ಬರ್ತಾರೆ. ಅಯ್ಯೋ, ಯಾವಾಗ ಬಂದಿಯಲ್ಲ ರಮೇಶ? ಆರಾಮದೀನವ ಗೀತಾ? ಹಾಂ ರೀ ಮಾವರ, ಆರಾಮದೀನಿ ರೀ. ಮಧ್ಯಾಹ್ನ ಬಂದೀವಿ ರೀ. ಯಪ್ಪ, ಅವರು ಕೃಷ್ಣನ ಬಂದಿದ್ರ. ಅವ್ರ ಎತ್ತಿಗೇನ ನೀವೇನ ಕಾಡ್ಗೆ ಏನೋ ಬರ್ದು ಕೊಡ್ತೀನಿ ಅಂದಿದ್ರಂತಲ್ಲ, ಕಣ್ಣಿಗೆ ಮೈಗೆಲ್ಲ. ಅದಕ್ಕೆ ಬಾ ಅಂತ ಅನ್ನಕತ್ತಿದ್ದಾರೆ. ಮತ್ತು ಅವರೆಲ್ಲ ಈಗ ಉಪ್ಸ ಹಚ್ಚಿ ಎತ್ತು ರೆಡಿ ಮಾಡಕತ್ತಾರ ನೋಡ್ರಿ. ಅವು ನಮ್ಮ ಮನ್ಯಾಗ ಅವು ಎತ್ತಿನ ಮೈ ಮೇಲೆ ಹಾಕ್ತಿದ್ವಲ್ರಿ, ಅವು ಬಟ್ಟಿವು. ಅವನು ಕೇಳಕತ್ತಿದ್ರು, ನೀವು ಮತ್ತು ನಿಮ್ಮ ಎತ್ತಿಲ್ಲ ಅಂದ್ರೆ ನಮಗೆ ಕೊಡ್ರಿ ಅಂತಂದು. ಅಯ್ಯ, ನಾನು ಅವನ್ನ ಎತ್ತಿ ಮಾರಿದ್ನಲ್ಲ, ನಮ್ಮ ಎತ್ತು ಮಾರಿನಲ್ಲ, ಅವ್ರಿಗೆ ಕೊಟ್ಟೆ. ಇನ್ನೇನು ನಾವು ಎತ್ತೊಣದಲ್ಲ ಏನಿಲ್ಲ ಇಟ್ಕೊಂಡು ಏನು ಮಾಡೋಣ ಅಂತಂದು ಇಟ್ಕೊಳ್ಳಿಲ್ಲ ಅನ್ನ. ಅವು ಕೊಂಬಿ ಹಾಕೋ ಕುಂಡ್ಲ ಇದ್ವಲ್ಲ, ಅವು ಹೂವಿನ ಎಣಿಸಿದ್ವಲ್ಲ ಕೈಲಿ, ನಿಮ್ಮವು ಎಣದಿದ್ ನೋಡು, ಅವನು ಎಲ್ಲನೂ ಕೊಟ್ಟೀನಿ. ಹಂಗಂದ್ರೆ ಈ ಸರಿ ಜೋರು ಮಾಡಕತ್ತಾರ ಬಸವ ಜಯಂತಿನ. ಇಡೀ ಊರದ್ದು ಎಲ್ಲ ಎತ್ತು ಅಷ್ಟು ಹೊಡ್ಕೊಂಬರ್ತಾರ. ಅಲ್ಲಿ ಅದೇನ ಈ ವರ್ಷ ಎತ್ತಿಗೆ 10,000 ಐತಂತ. ಚಂದ ಯಾರು ಅಲಂಕಾರ ಮಾಡಿರ್ತಾರ ಅವ್ರಿಗೆ 10,000 ಕೊಡ್ತಾರಂತ. ಅದಕ್ಕೆ ಎಲ್ಲರೂ ಇಡೀ ಊರನ ಊರು ಹೊರಗೊಂಟೈತಿ. ಆಮೇಲೆ ಇವತ್ತು ಇದೂ ಇತ್ತಂತಲ್ಲ, ಗುಡಿಯಾಗ ಹೋಮ ಅಲ್ಲೇ ಐತೆಲ್ಲ. ಉಂಡು ಎಲ್ಲರೂ ಅಲ್ಲಿಗೆ ಬರ್ತಾರಂತ. ಮತ್ತು ನೀವು ಲಗು ಉಂಡ್ರಿ, ಹೋಗನ್ರಿ ಅಂತ ಹೊಸ್ರು.
ಅಯ್ಯಯ್ಯಪ್ಪ ಹೋಗ ನೀನು ಈಗರ ಈಗ ಒಂದು 2 ತಾಸಾಗೈತೆ ನೋಡು. ಹೋಳಿಗೆ ಶಿಖರಣೆ ಮಸ್ತ್ ಮಾಡ್ಕೊಂಡು ಉಂಡೇವು ನಾವು. ಅದಕ್ಕೆ ನಾವು ಗುಡಿಗೆ ಹೋಗಲಿಲ್ಲ ಪ್ರಸಾದ ತಿನ್ನಕ, ಇಲ್ಲೇ ಮನ್ಯಾಗ ಮಾಡ್ಕೊಂಡ್ವಿ. ಆತು ರಾತ್ರಿಗೆ ಉಂಡಿಗಿಂಡು ಹೋಗುಣ್ರಿ ಅಂತ. ಏನು 9 ಮ್ಯಾಗನ ಮೆರವಣಿಗೆ ಶುರುವಾಗದ? ಇಲ್ಲೇವಾ ಈ ವರ್ಷ ಲಘು ಶುರು ಮಾಡ್ತಾರಂತ. ಅದಕ್ಕೆ ಎಲ್ಲರೂ ಲಘು ಲಘು ಬರ್ರಿ. ಒಂದು 7:30 ಎಲ್ಲರೂ ಊಟ ಮಾಡ್ರಿ, ಹೋಗುಣ್ರಿ ನೋಡಕ್ಕೆ. ಆಮೇಲೆ ಊರಾಗ ಏನು ಸುದ್ದಿ ಅಂದ್ರೆ, ಇವತ್ತೇನು ಹೋಮ ಹವನ ಮಾಡಿಸಿರಲ್ಲ, ಅದು ಅದಕ್ಕಿದ್ದನು ಊರ ಒಳಗೇನಿತ್ತಲ್ಲ, ಅದು ಏನೋ ಒಂದು ನೆರಳಿತ್ತಂತಲ್ಲ, ಅದೆಲ್ಲ ಹೋಗಿ ಭಾಳ ಶಾಂತಿ ಗೀತೆ ಅಂತ ಅನ್ನಕತ್ತಿದ್ರಪ್ಪ. ಅದು ಧೈರ್ಯವಾಗಿ ಎಲ್ಲರೂ ಹೊರ ಬರ್ರಿ, ಏನಾಗಲ್ಲ ಅಂಥೇಳಿ ಸ್ವಾಮಿಯರು ಹೇಳ್ಯಾರ ಅಂತ ಮಾತಾಡಕತ್ತಿದ್ರು. ನಮ್ಮ ಮನೆಗಂಕರು ಯಾರ ವಯಸ್ಸಿನಾರಿಲ್ಲಲ್ಲ, ಮತ್ತು ಹೋಗುಣ್ರೇನು ನೋಡಕ್ಕೆ ರಾತ್ರಿ? ಏನು ನಾವು ಅಷ್ಟ ಗಂಡ್ಮಕ್ಳಾಟ ಹೋಗುಣ್ರಿ? ಇಲ್ಲ ಅವರಿಬ್ಬರು ಬಸ್ರದಾರ, ಬೇಡ ಅಕ್ಕ ತಂಗಿ, ನಾವು 3 ಮಂದಿ ಹೆಣ್ಮಕ್ಳು ಇರ್ತೀವಿ, ನೀವು ತಂದಿ ಮಕ್ಕಳು ಹೋಯ್ ಬರ್ರಿ. ಏನು ಹೋಗುಂಟುಂಟ್ಲೆ ಬರ್ರಪ್ಪ. ಮೊದ್ಲ ಏನೇನ ಆಗೈತ ಮೂರಾಗ, ಯಾಕೆ ಬೇಕು ತಿಳಿತಿಲ್ಲ? ನಾವು ಹೋಗಿರ ಹೊಕ್ಕಿವ್ ತಡಿ. ಏನು ಈಗಿನ್ನ ಏನು ಐದಾಗೈತೆ ಏನು? ಈಗ ಹೋಗಿ ಕುಂದ್ರು ನನ್ನ ಅಲ್ಲಿ. ನಿಂದು ಬಾರಿ, ಹೋಗೋಗು ಒಂದಿಟ್ಟು ಚಾಕಿಡು.